ಇನ್ನು ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಫ್ಲೆಕ್ಸ್ಗಳಿಗೆ ಬ್ಲೇಡ್ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಭಾರತ್ ಜೋಡೋ ಯಾತ್ರೆಯ ಫ್ಲೆಕ್ಸ್ಗಳಿಗೆ ಬ್ಲೇಡ್ ಅನ್ನು ಹಾಕಿದ್ದಾರಂತೆ. ಗುಂಡ್ಲುಪೇಟೆಯಲ್ಲಿ ಅಳವಡಿಸಿದ್ದ ಫ್ಲೆಕ್ಸ್ ಅನ್ನು ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಗುಂಡ್ಲುಪೇಟೆ ಹೆದ್ದಾರಿಯಲ್ಲಿ ಅಳವಡಿಸಿದ್ರು ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ಗಳನ್ನ 40ಕ್ಕೂ ಹೆಚ್ಚು ಫ್ಲೆಕ್ಸ್ಗಳನ್ನ ಹರಿದು ಹಾಕಿದ್ದಾರಂತೆ ಕಿಡಿಗೇಡಿಗಳು. ಬಿಜೆಪಿ ಕಾರ್ಯಕರ್ತರ ಕೃತ್ಯ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಕಾಂಗ್ರೆಸ್ ಮುಖಂಡ ಗಣೇಶ್ ಪ್ರಸಾದ್ ಅವರು ಈ ಆರೋಪವನ್ನ ಮಾಡಿದ್ದಾರೆ. ನಾಳೆ ಭಾರತ್ ಜೋಡೋ ಯಾತ್ರೆ ಕರ್ನಾಟಕಕ್ಕೆ ಆಗಮಿಸ್ತಾ ಇದೆ. ಸ್ವಾಗತ ಕೋರಿ ಭರ್ಜರಿಯಾಗಿ ಫ್ಲೆಕ್ಸ್ಗಳೆಲ್ಲ ಹಾಕಿದ್ರು. ಬಿಜೆಪಿ ಅವರು ಇದನ್ನು ಹರಿದು ಹಾಕಿದ್ದಾರೆ ಅಂತ ಕಾಂಗ್ರೆಸ್ ಅವರೀಗ ನೇರ ಆರೋಪಗಳನ್ನ ಮಾಡ್ತಿದ್ದಾರೆ. 40ಕ್ಕೂ ಹೆಚ್ಚು ಫ್ಲೆಕ್ಸ್ಗಳನ್ನ ಈ ತರ ಹರಿದು ಹಾಕಿದಾರಂತೆ ಕಿಡಿಗೇಡಿಗಳು. ಬಿಜೆಪಿ ಕಾರ್ಯಕರ್ತರೇ ಕೃತ್ಯವನ್ನ ಮಾಡಿರೋದು ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಮುಖಂಡ ಗಣೇಶ್ ಪ್ರಸಾದ್ ಈ ಆರೋಪವನ್ನ ಮಾಡಿದ್ದಾರೆ. ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಇದರ 40ಕ್ಕೂ ಹೆಚ್ಚು ಫ್ಲೆಕ್ಸ್ಗಳನ್ನ ಬ್ಲೇಡ್ ನಿಂದ ಹರಿದು ಹಾಕಿದ್ದಾರೆ. ಇದು ಬಿಜೆಪಿ ಅವರು ಮಾಡಿರೋ ಕೃತ್ಯ. ಬಿಜೆಪಿ ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಕಾರ್ಯಕರ್ತರು ಮಾಡಿರೋದು ಅಂತ ಕಾಂಗ್ರೆಸ್ನವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಗುಂಡ್ಲುಪೇಟೆ ಹೆದ್ದಾರಿಯಲ್ಲಿ ಈ ತರ ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ ಗಳನ್ನ ಅಳವಡಿಕೆ ಮಾಡಿದ್ರು. ಅದನ್ನ ಈಗ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ. ಯಾರು ಹರಿದು ಹಾಕಿದ್ದಾರೆ ಕನ್ಫರ್ಮೇಶನ್ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಅವರಿಗೆ ನೇರ ಆರೋಪ ಬಿಜೆಪಿ ಕಾರ್ಯಕರ್ತರ ಮೇಲೆ ಮಾಡ್ತಾ ಇದ್ದಾರೆ. ಇನ್ನೇ ನಾಳೆ ಭಾರತ್ ಜೋಡೋ ಯಾತ್ರೆ, ರಾಹುಲ್ ಗಾಂಧಿ ನೇತೃತ್ವದ ಯಾತ್ರೆ ಕರ್ನಾಟಕ ಪ್ರವೇಶ ಮಾಡುತ್ತೆ. ಚಾಮರಾಜನಗರದಲ್ಲಿ ಅವರಿಗೆ ವೆಲ್ಕಮ್ ಮಾಡೋದಕ್ಕೆ, ಸ್ವಾಗತವನ್ನ ಕೋರೋದಕ್ಕೆ ಭರ್ಜರಿಯಾಗಿ ಫ್ಲೆಕ್ಸ್ ಗಳನ್ನೆಲ್ಲ ಹಾಕಿದ್ದಾರೆ. ಆದರೆ ಪ್ರಮುಖ ನಾಯಕರ ಫ್ಲೆಕ್ಸ್ಗಳಿಗೆ ಈಗ ಬ್ಲೇಡ್ ಹಾಕಿದ್ದಾರೆ. ಅಂದ್ರೆ ಬ್ಲೇಡ್ ನಿಂದ ಹರಿದು ಹಾಕಿದ್ದಾರೆ ಅದನ್ನೆಲ್ಲ. ಸೊ ಕಿಡಿಗೇಡಿಗಳು ಮಾಡಿರುವಂತ ಕೃತ್ಯ. ಆದ್ರೆ ಇದು ಬಿಜೆಪಿ ಕಾರ್ಯಕರ್ತರೇ ಮಾಡಿರೋದು ಅಂತ ಕಾಂಗ್ರೆಸ್ ಮುಖಂಡ ಗಣೇಶ್ ಪ್ರಸಾದ್ ಅವರು ನೇರವಾಗಿ ಆರೋಪವನ್ನ ಮಾಡಿದ್ದಾರೆ. ಇದು ಯಾವ ತರ ನೆಕ್ಸ್ಟ್ ವಾಕ್ಸಮರ ಕಾರಣಗಳನ್ನ ಮಾಡ್ಕೊಳ್ಳುತ್ತೆ ಅನ್ನೋದು ನೋಡ್ಬೇಕಾಗತ್ತೆ. ಈಗ ಭಾರತ್ ಜೋಡೋ ಯಾತ್ರೆ ಕರ್ನಾಟಕದ ಎಂಟ್ರಿ ಟೈಮ್ನಲ್ಲಿ ಈ ತರದ ಬೆಳವಣಿಗೆ ಗುಂಡ್ಲುಪೇಟೆಯಲ್ಲಾಗಿದೆ.